ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈಗಾಗಲೇ MSR ಎಜುಕೇಷನ್ ಝೋನ್ ಚಲನ್ನಲ್ಲಿ ಬಿಕಾಮ್ 4th ಸೆಮಿಸ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 2 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅವರು ಕೂಡ ಅದನ್ನು ವಾಚ್ ಮಾಡಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅದರಲ್ಲಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ಸ್ಗಳಿಗೆ ಸಂಬಂಧಿಸಿದ್ದು ಕೂಡ ವಿಡಿಯೋಗಳನ್ನು ಚಲನ್ನಲ್ಲಿ ನಾನು ಅಪ್ಲೋಡ್ ಮಾಡೀನಿ. ಎರಡನ್ನು ಕೂಡ ನೀವು ವಾಚ್ ಮಾಡಿರಿ. ಈ ಒಂದು ವಿಡಿಯೋದಲ್ಲಿ ನಾವು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಅದಕ್ಕೆ ಸಂಬಂಧಿಸಿರುವಂತಹ ಎರಡೂಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣಂತ. ಫಸ್ಟ್ ಯೂನಿಟ್ ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಅನಾಲಿಸಿಸ್ ಇದೆ. ಡಿಫೈನ್ ಕೋರಿಲೇಷನ್ ಆರ್ ವಾಟ್ ಈಸ್ ಕೋರಿಲೇಷನ್ ಅಂತ ಹೇಳಿ. Correlation is a statistical technique used to measure the degree and direction of a relationship between two variables. Second question, name the types of correlation: positive correlation, negative correlation, zero correlation, perfect correlation. And third question, what are the methods of studying correlation? Or mention the methods of studying correlation anteli question ಆಗಬಹುದು. ಎನಿ 2 ಮೆಥಡ್ಸ್ ಬರೀರಿ ಅಥವಾ 4 ಮೆಥಡ್ಸ್ ಬರೀರಿ ಅಂತ ಕೇಳಿದ್ರೆ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೆಥಡ್, ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಮೆಥಡ್, ಕಾನ್ಕರೆಂಟ್ ಡಿವಿಷನ್ ಮೆಥಡ್. ಡಿಫೈನ್ ಆರ್ ವಾಟ್ ಈಸ್ ಪಾಸಿಟಿವ್ ಕೋರಿಲೇಷನ್ ಅಂಡ್ ಗಿವ್ ಆನ್ ಎಕ್ಸಾಂಪಲ್. ಪಾಸಿಟಿವ್ ಕೋರಿಲೇಷನ್ ಇರಬಹುದು ಅಥವಾ ನೆಗೆಟಿವ್ ಕೋರಿಲೇಷನ್ ಅಂತ ಎರಡು ಕೂಡ ಬರಬಹುದು, ಅದು ಕೂಡ ಇಂಪಾರ್ಟೆಂಟ್. ಪಾಸಿಟಿವ್ ಕೋರಿಲೇಷನ್ ಎಕ್ಸಿಸ್ಟ್ಸ್ ವೆನ್ ಬೋತ್ ವೇರಿಯೇಬಲ್ಸ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ಈ ಟೈಪ್ಸ್ಗಳಲ್ಲಿ ನಿಮ್ಗೆ ಇದಕ್ಕೆ ಸಪ್ರೇಟ್ ಆಗಿನ ಒಂದು ವಿಡಿಯೋ ಮಾಡಿ ಹಾಕೀನಿ, ಅವುಗಳನ್ನು ಕೂಡ ನೋಡ್ರಿ. ಎಕ್ಸಾಂಪಲ್ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್. ಏನಂದ್ರೆ ಡೈರೆಕ್ಷನ್ಸ್ಗಳು ವೇರಿಯೇಬಲ್ಗಳದ್ದು ಏನಾಗಿರ್ತೈತಿ, ಎರಡು ಒಂದೇ ರೀತಿಯಲ್ಲಿ ಹೋಗ್ತಿರ್ತೈತಿ ಅಂತ ಅರ್ಥ. ಇನ್ಕಮ್ ಹೆಚ್ಚಿಗೆ ಆಗೈತಿ, ಸಿಮಿಲರ್ಲಿ ಎಕ್ಸ್ಪೆಂಡಿಚರ್ ಕೂಡ ಹೆಚ್ಚಿಗೆ ಆಗಿರ್ತೈತಿ. ಆ ರೀತಿಯೊಳಗೆ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಕೂಡ ಇನ್ಕ್ರೀಸ್ ಆದ್ರೆ ಅದಕ್ಕೆ ಪಾಸಿಟಿವ್ ಅಂತ ನಾವು ಕರಿತೀವಿ. ಫಿಫ್ತ್ ಕ್ವಶನ್, ಡಿಫೈನ್ ಕಾರ್ಲ್ ಪಿಯರ್ಸನ್ಸ್ ಕೋರಿಲೇಷನ್ ಕೋಎಫಿಷಿಯಂಟ್. ಕಾರ್ಲ್ ಪಿಯರ್ಸನ್ಸ್ correlation coefficient measures the degree and direction of a linear relationship between two variables. Sixth question, write the formula of Carl Pearson's correlation coefficient. ಈ ಎರಡು ಫಾರ್ಮುಲಾದೊಳಗ ಯಾವ್ದಾರ ಒಂದು ಫಾರ್ಮುಲಾ ನೀವು ಬರೆದ್ರೆ ಸಾಕು ಫಾರ್ಮುಲಾ ಕೇಳಿದಾಗ. ದೆನ್ ಸೆವೆಂತ್ ಕ್ವಶನ್, ಸ್ಟೇಟ್ ದಿ ಪ್ರಾಪರ್ಟೀಸ್ ಆಫ್ ಕೋರಿಲೇಷನ್ ಕೋಎಫಿಷಿಯಂಟ್. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, ಪ್ರಾಪರ್ಟೀಸ್ಗಳನ್ನು ಬರಿಬೇಕು. ಏಟ್ತ್ ಕ್ವಶನ್, ರೈಟ್ ದಿ ಫಾರ್ಮುಲಾ ಫಾರ್ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್. ಇದು ಕೂಡ ಫಾರ್ಮುಲಾ ಬರಿಬೇಕಾಗ್ತೈತಿ. ನೈನ್ತ್ ಕ್ವಶನ್, ಸಿಂಪಲ್ ಪ್ರಾಬ್ಲಮ್ಗಳನ್ನು ಕೇಳಬಹುದು ಕೆಲವೊಮ್ಮೆ. ಇಫ್ ಸಿಗ್ಮಾ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಪಿಯರ್ಮನ್ಸ್ ಕೋರಿಲೇಷನ್ ಕೋಎಫಿಷಿಯಂಟ್? ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ಸಿಗ್ಮಾ ಡಿ ಸ್ಕ್ವೇರ್ 0 ಇತ್ತು ಅಂದ್ರೆ ಆರ್ ಇಸ್ ಈಕ್ವಲ್ ಟು 1 ಇರ್ತೈತಿ. ಹಾಗಾಗಿ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳಿ ನೀವು ವರ್ಡ್ ಬರಿಬೇಕು. 10th ಒನ್, ಗಿವನ್ ಕೋವೇರಿಯನ್ಸ್ ಆಫ್ xy is equal to 10, variance of x is equal to 64, variance of y is equal to 9, find r. ಗಿವನ್ ಬರ್ಕೋತೀನಿ. ಫಸ್ಟ್ ಕೋವೇರಿಯನ್ಸ್ ಆಫ್ x and y is equal to 10, ವೇರಿಯನ್ಸ್ ಆಫ್ x ಎಷ್ಟೈತ್ರಿ 64, ವೇರಿಯನ್ಸ್ ಆಫ್ y ಎಷ್ಟೈತಿ 9 ಐತಿ. ಫಾರ್ಮುಲಾ r is equal to covariance of xy divided by standard deviation of x into standard deviation of y. ಇಲ್ಲಿ ನಮ್ಗೆ ಸ್ಟ್ಯಾಂಡರ್ಡ್ ಡಿವಿಷನ್ SD ಅನ್ನ ಕೊಟ್ಟಿಲ್ಲ. ವೇರಿಯನ್ಸ್ ದ ಬೇಸ್ ಮೇಲೆ ನಾವು ಏನ್ ಮಾಡ್ಬೇಕು, SD ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ x is equal to ಏನು ಅಂತಂದ್ರೆ ರೂಟ್ ಆಫ್ ವೇರಿಯನ್ಸ್ ಮಾಡಬೇಕು. ಹಾಗಾಗಿ 64th ರೂಟ್ ತೆಗಿಬೇಕು, 8 ಬರ್ತೈತಿ. yಗೆ 9th ರೂಟ್ ತೆಗೆದ್ರೆ SD 3 ಬರುತ್ತೆ. ಫಾರ್ಮುಲಾದೊಳಗೆ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎಷ್ಟು ಬರುತ್ತೆ ಸಿಂಪ್ಲಿಫೈ ಮಾಡಿದ್ರೆ 0.417 ಆನ್ಸರ್ ನಿಮ್ಗೆ ಬರ್ತೈತಿ. ಫಸ್ಟ್ ಯೂನಿಟ್ ಒಳಗೆ ಅನದರ್ ಪಾರ್ಟ್ ರಿಗ್ರೆಷನ್. ಇದರಲ್ಲಿ ಡಿಫೈನ್
ರಿಗ್ರೆಷನ್ ಆರ್ ವಾಟ್ ಈಸ್ ರಿಗ್ರೆಷನ್ ಅಂತ ಹೇಳಿ ಕ್ವಶನ್. ರಿಗ್ರೆಷನ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಮೆಥಡ್ used to estimate or predict the value of one variable based on another variable. Third question, name the two lines of regression. ಎರಡು ಅದಾವ. First one is x on y and another one y on x ಅಂತ ಹೇಳಿ ಎರಡು ಬರಿಬೇಕು. Then fourth one, state the relationship between correlation and regression. ಇಲ್ಲಿ ರಿಲೇಶನ್ಶಿಪ್ ಹೇಳು ಅಂತ ಹೇಳಿದಾಗ ಫಾರ್ಮುಲಾ ಬರೋದು ಬಿಡ್ರಿ. ಆರ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಬಿ ಎಕ್ಸ್ ವೈ ಇಂಟು ಡಿ ವೈ ಎಕ್ಸ್ ಅಂತ ಬರೆದ್ರೆ ಕಂಪ್ಲೀಟ್ ಆಗುತ್ತೆ. ರೈಟ್ ಎನಿ ಟು ಪ್ರಾಪರ್ಟೀಸ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್. ಫಸ್ಟ್ ಒನ್, ಬೋತ್ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಹ್ಯಾವ್ ದ ಸೇಮ್ ಸೈನ್. ಪ್ರಾಡಕ್ಟ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಈಕ್ವಲ್ಸ್ ಆರ್ ಸ್ಕ್ವಯರ್. ಒಂದು ಸಿಂಪಲ್ ಕ್ವಶನ್, ಇಫ್ bxy is equal to 1.6 and byx is equal to 0.4 r ಫೈಂಡ್ ಮಾಡಬೇಕು. r ಫಾರ್ಮುಲಾ ಏನು, r is equal to plus r minus root bxy into byx. 1.6 into 0.4 then into ಮಾಡಿದ್ರೆ 0.64 ಬರುತ್ತೆ. ರೂಟ್ ತೆಗೆದ್ರೆ 0.8 ಬರ್ತೈತಿ. 7th ಕ್ವಶನ್ ಸಿಮಿಲರ್ಲಿ ಐತಿ. ಇಲ್ಲಿ ಏನೈತಿ ಅಂದ್ರೆ ವ್ಯತ್ಯಾಸ 6 ಮತ್ತು 7ಗೆ ಮೈನಸ್ ಐತಿ. ಇಲ್ಲಿ ಏನಾಗ್ತೈತಿ, ಇದು ಫೈನಲ್ ಆನ್ಸರ್. ಇದು ಕೂಡ ರೂಟ್ ತೆಗೆದ್ಮೇಲೆ ನೀವೇನ್ ಹಾಕ್ಬೇಕು, ಮೈನಸ್ ಒಳಗಡೆ ಬರಿಬೇಕು. ಸೆಕೆಂಡ್ ಯೂನಿಟ್ ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ನಂಬರ್ದೊಳಗೆ ಮೇನ್ ಇರೋದ ಏನ, ಮೀನಿಂಗ್ ಆಫ್ ಇಂಡೆಕ್ಸ್ ನಂಬರ್ ಅಥವಾ ಡಿಫೈನ್ ಇಂಡೆಕ್ಸ್ ನಂಬರ್ ಅನ್ನುವಂತಹ ಪ್ರಶ್ನೆ. An index number is a statistical measure that shows the changes in the value of a variable or group of variables over a time. Define cost of living index number. It measures the changes in the cost of living of consumers over a period of time. Third one, mention any two uses of cost of living index number. It measures inflation, helps in fixing wages and salaries. Fourth question, what is the base year in an index number? Base year ಏನಿರ್ತೈತಿ ಅಂತಂದ್ರೆ, the base year is the year taken as a standard for comparison and is assigned an index value of 100. Define percentage price relative. It is the ratio of current year price to base year price expressed as percentage. What is time reversal test? Time reversal test states that an index number should give consistent result even if the time periods are reversed. ಅಂದ್ರೆ ಅರ್ಥ, ಬೇಸ್ ಇಯರ್ ಅನ್ನ ನಾವು ಕರೆಂಟ್ ಇಯರ್ ಆಗಿ ಇಂಟರ್ಚೇಂಜ್ ಮಾಡಿದ್ರು ಕೂಡ ಮತ್ತು ಕರೆಂಟ್ ಇಯರ್ ಅನ್ನ ಬೇಸ್ ಇಯರ್ ಆಗಿ ಇಂಟರ್ಚೇಂಜ್ ಮಾಡಿದ್ರು ಕೂಡ ಫೈನಲ್ ಪ್ರಾಡಕ್ಟ್ ಎರಡು ಮಾಡಿದಾಗ ಎಷ್ಟು ಬರಬೇಕು, 1 ಬರಬೇಕು. ಫಾರ್ಮುಲಾ ಒಮ್ಮೊಮ್ಮೆ ಬರೀ ಫಾರ್ಮುಲಾ ಕೇಳ್ತಾರ, ಫಾರ್ಮುಲಾ ಕೇಳಿದಾಗ ಫಾರ್ಮುಲಾ ಅಷ್ಟ ಬರೋದ್ರು ಕೂಡ ನಡೀತೈತಿ. ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. Why is Fisher's index called as ideal index number? Because it satisfies both the test. ಯಾವ ಟೆಸ್ಟ್, ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡೋದ್ರಿಂದ ಇದನ್ನ ನಾವು ಐಡಲ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. Write the formula of Fisher's ideal index number. Fisher's ideal index number ಅಂದ್ರು ಅದೇ ಫಾರ್ಮುಲಾ, Fisher's index number ಅಂದ್ರು ಕೂಡ ಅದೇ ಫಾರ್ಮುಲಾ ಬರ್ತೈತಿ. 5 ಫಾರ್ಮುಲಾ ನೀವು ಕರೆಕ್ಟ್ ನೆನಪು ಇಟ್ಕೋಬೇಕು. ದೆನ್ 2 ಮಾರ್ಕ್ಸ್ಗೆ ಪ್ರಾಬ್ಲಮ್. If Lasper's index is 125.6 and Passey's index number 126.8, find Fisher's index number. ಇಲ್ಲಿ ಮೇಲೆ ಏನು ಫಾರ್ಮುಲಾ ಐತಿ ಇದನ್ನ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 126.2 ಆನ್ಸರ್ ಬರುತ್ತೆ. 10th ಕ್ವಶನ್ ಒಳಗ, ಇಫ್ ಸಿಗ್ಮಾ P1 Q0 is equal to 2100 and sigma P0 Q0 is equal to 1360, find Lasper's index number. ಫಾರ್ಮುಲಾ ಏನೈತ್ರಿ ಇದಕ್ಕೆ, ಲಾಸ್ಪೇರ್ಸ್ ಇಂಡೆಕ್ಸ್ ನಂಬರಿಗೆ ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0. ಫೈನಲ್ ಆನ್ಸರ್ ನಿಮ್ಗೆ 154.41 ಬರುತ್ತೆ. ಥರ್ಡ್ ಯೂನಿಟ್ ಟೈಮ್ ಸೀರೀಸ್ ಮೇಲೆ ಐತಿ.
ಡಿಫೈನ್ ಟೈಮ್ ಸಿರೀಸ್ ಆರ್ ವಾಟ್ ಈಸ್ ಟೈಮ್ ಸಿರೀಸ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಎ ಟೈಮ್ ಸಿರೀಸ್ ಈಸ್ ಎ ಸೆಟ್ ಆಫ್ ಅಬ್ಸರ್ವೇಷನ್ ಅರೇಂಜ್ಡ್ ಇನ್ ಕ್ರೋನಾಲಜಿಕಲ್ ಆರ್ಡರ್. ಫಸ್ಟ್ ಎಕ್ಸಾಂಪಲ್ ಯಾವ್ದ್ರಿ? ಎನ್ಯುವಲ್ ಸೇಲ್ಸ್ ಆಫ್ ಎ ಕಂಪನಿ ಇರ್ಬೋದು, ಮಂತ್ಲಿ ರೈನ್ಫಾಲ್ ಇರ್ಬೋದು, ಡೈಲಿ ಶೇರ್ ಪ್ರೈಸ್ ಆಫ್ ಎ ಕಂಪನಿ ಇರ್ಬೋದು. ಯಾವುದಾದ್ರೂ ಎಕ್ಸಾಂಪಲ್ ನೀವು ಬರಿಬಹುದು. ಡಾಟಾಗಳನ್ನ ಟೈಮ್ ಆಧಾರದ ಮೇಲೆ ನಾವು ಅರೇಂಜ್ ಮಾಡೋದಕ್ಕೆ ಟೈಮ್ ಸಿರೀಸ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಟೈಮ್ ಸಿರೀಸ್? ಒಂದೆರಡು ಆಬ್ಜೆಕ್ಟಿವ್ಸ್ ಬರಿ ಅಂತ ಕೇಳ್ತಾರೆ, ಹಾಗಾಗಿ ಇದು ಕೂಡ 2 ಮಾರ್ಕ್ಸ್ಗೆ ಬರುವಂತಹ ಸಾಧ್ಯತೆ ಇದೆ. ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಟೈಮ್ ಸಿರೀಸ್? 4 ಕಾಂಪೋನೆಂಟ್ಸ್ಗಳದಾವ: ಸೆಕ್ಯುಲರ್ ಟ್ರೆಂಡ್, ಸೀಸನಲ್, ಸೈಕ್ಲಿಕಲ್ ವೇರಿಯೇಷನ್, ಇರ್ರೆಗ್ಯುಲರ್ ವೇರಿಯೇಷನ್ ಅಂತ ಹೇಳಿ. ಇದಾದ್ಮೇಲೆ ಮತ್ತು ಕ್ವಶನ್ಗಳನ್ನ ನೋಡೋದಾದ್ರೆ ಈ ಯೂನಿಟ್ ಮೇಲೆ ಸೇಮ್ ಕ್ವಶನ್, ರೈಟ್ ಎನಿ 2 ಕಾಂಪೋನೆಂಟ್ಸ್ ಆಫ್ ಟೈಮ್ ಸಿರೀಸ್. 2 ಕಾಂಪೋನೆಂಟ್ ಅಂದ್ರೆ 2 ಬರೀರಿ, ಅಥವಾ ಅವರು ಎಷ್ಟು ನಂಬರ್ಸ್ ಅಂತ ಮೆನ್ಷನ್ ಮಾಡದೇ ಇದ್ರೆ ಅಷ್ಟನ್ನು ಕೂಡ ನೀವು ಬರಿಬೇಕು. ಅಂಡ್ ಅದ್ರ ಜೊತೆಗೆ 5 ಮಾರ್ಕ್ಸ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತೈತಿ. ಇವು ಪ್ರತಿಯೊಂದು ಏನು ಕಾಂಪೋನೆಂಟ್ಸ್ಗಳದಾವೆ ಇದರ ಮೀನಿಂಗ್ ನೋಡ್ಕೋಬೇಕು. ಇದರಲ್ಲಿ ಸೀಸನಲ್ ವೇರಿಯೇಷನ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಮೀನಿಂಗ್ ಆಗಿರ್ತೈತಿ. ಅದು ಕೂಡ ನಿಮ್ಗಿಲ್ಲೇ ನಾನು 5th ಕ್ವಶನ್ ಒಳಗೆ ಕೊಟ್ಟಿದ್ದೀನಿ. 6th, ರೈಟ್ ಎನಿ 2 ಯೂಸಸ್ ಆಫ್ ಟೈಮ್ ಸಿರೀಸ್. ಟೈಮ್ ಸಿರೀಸ್ ಯೂಸಸ್ ಏನಪ್ಪಾ ಅಂದ್ರೆ ಫೋರ್ಕಾಸ್ಟಿಂಗ್ ದ ಫ್ಯೂಚರ್ ಟ್ರೆಂಡ್, ಬಿಸ್ನೆಸ್ ಪ್ಲಾನಿಂಗ್ ಅಂಡ್ ಬಜೆಟಿಂಗ್ ಪ್ಲಾನಿಂಗ್, ಸ್ಟಡಿಂಗ್ ಲಾಂಗ್ ಟರ್ಮ್ ಟ್ರೆಂಡ್ಸ್, ಮೆಜರಿಂಗ್ ಸೀಸನಲ್ ವೇರಿಯೇಷನ್, ಅಸಿಸ್ಟಿಂಗ್ ಇನ್ ಡಿಸಿಷನ್ ಮೇಕಿಂಗ್. 7th ಕ್ವಶನ್, ನೇಮ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ಮೆಜರಿಂಗ್ ಸೆಕ್ಯುಲರ್ ಟ್ರೆಂಡ್. ಮೆಥಡ್ಸ್ಗಳು ಯಾವ್ಯಾವು ಅಂತಂದ್ರೆ ಫಸ್ಟ್ ಒನ್ ದ ಮೆಥಡ್ ಆಫ್ ಫ್ರೀ ಹ್ಯಾಂಡ್ ಕರ್ವ್ ಅಥವಾ ಗ್ರಾಫಿಕ್ ಮೆಥಡ್ ಅಂತ ಕರಿತೀವಿ, ಸೆಮಿ ಎವರೇಜ್ ಮೆಥಡ್, ಮೂವಿಂಗ್ ಎವರೇಜ್ ಮೆಥಡ್, ಲೀಸ್ಟ್ ಸ್ಕ್ವೇರ್ ಮೆಥಡ್. ಲೀಸ್ಟ್ ಸ್ಕ್ವೇರ್ ಮೆಥಡ್ ಏನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್, 15 ಮಾರ್ಕ್ಸ್ ಕ್ವಶನ್ ಇದ್ರ ಮೇಲೆ ಬರ್ತೈತಿ, ನೋಡ್ಕೋರಿ. ವಿಡಿಯೋಸ್ ಕೂಡ ಅದಾವು ಇದಕ್ಕೆ ರಿಲೇಟೆಡ್ ಇರೋದು. 8th ಕ್ವಶನ್, ಸ್ಟೇಟ್ ಎನಿ 2 ಡಿಮೆರಿಟ್ಸ್ ಆಫ್ ಮೂವಿಂಗ್ ಎವರೇಜ್ ಮೆಥಡ್. ದೆನ್ 9th ಕ್ವಶನ್ ಏನಪ್ಪಾ ಅಂದ್ರೆ ರೈಟ್ ದ ನಾರ್ಮಲ್ ಇಕ್ವೇಶನ್ ಫಾರ್ ಫಿಟ್ಟಿಂಗ್ ಎ ಸ್ಟ್ರೇಟ್ ಲೈನ್ ಟ್ರೆಂಡ್. ಯಾವುದು ನಾರ್ಮಲ್ ಇಕ್ವೇಶನ್ಸ್ ಅಂದ್ರೆ 2 ಇಕ್ವೇಶನ್ಸ್ಗಳು, ಸಿಗ್ಮಾ y is equal to NA plus B sigma x and another one sigma xy is equal to A sigma x plus B sigma x square. 10th question, if sigma x is equal to 0, write the formula for A and B. ಸಿಗ್ಮಾ A 0 ಇತ್ತು ಅಂದ್ರೆ A ಕ್ಯಾಲ್ಕುಲೇಟ್ ಮಾಡೋದು ಬಹಳಷ್ಟು ನಮಗೆ ಈಸಿ ಆಗಿಬಿಡ್ತೈತಿ. ಇಂದು ಕೂಡ ಪ್ರಾಬ್ಲಮ್ ಒಳಗೆ ನೋಡೇವು ನಾವು. A is equal to ಏನು? ಸಿಗ್ಮಾ y divided by n, B is equal to ಸಿಗ್ಮಾ xy divided by ಸಿಗ್ಮಾ x square. ಒಂದ್ ವೇಳೆ A 0 ಇರಲಿಲ್ಲ ಅಂತಂದ್ರೆ ಮ್ಯಾಗ್ ಇರುವಂತಹ ಏನದಾವಲ್ರಿ 2 ಇಕ್ವೇಶನ್ಸ್ಗಳು, ಇವಕ್ಕೂರು ಬೇಸ್ ಮೇಲೆ ನಾವು ಏನ್ ಮಾಡ್ಬೇಕಾಗ್ತೈತಿ? A and B ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತ. ಅದಕ್ಕೆ ಪ್ರಾಬ್ಲಮ್ ಬಿಡಿಸುವಾಗ ಸಿಗ್ಮಾ ಎಕ್ಸ್ ಅನ್ನ 0 ಮಾಡ್ಕೋರಿ ಅಂತ ನಾ ಹೇಳ್ತಿದ್ವಿ. 4th ಯೂನಿಟ್ ಇರೋದು ನಿಮ್ಗೆ ಪ್ರೊಬ್ಯಾಬಿಲಿಟಿ ಒಳಗಡೆ ಪ್ರೊಬ್ಯಾಬಿಲಿಟಿ ಯೂನಿಟ್ ಸಪರೇಟ್ ಪ್ಲೇಲಿಸ್ಟ್ ಒಳಗೈತಿ. ಅಲ್ಲಿರುವಂತಹ ಫಸ್ಟ್ ವಿಡಿಯೋ ಏನೈತಲ್ಲ ಅದು 2 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್. 2 ಮಾರ್ಕ್ಸ್ ದೃಷ್ಟಿಯಿಂದ ಡಿಫೈನ್ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇವೆಂಟ್ ಇರ್ಬೋದು ಅಥವಾ ಡಿಫೈನ್ ಪ್ರೊಬ್ಯಾಬಿಲಿಟಿ ಅನ್ನುವಂತಹ ಕ್ವಶನ್ ಇರ್ಬೋದು, ಬಹಳಷ್ಟು ಇಂಪಾರ್ಟೆಂಟ್. ದೆನ್ 3rd ಒನ್ ಇರೋದೇನು ಅಂತಂದ್ರೆ ಡಿಫೈನ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಐತಿ. ಇಂಡಿಪೆಂಡೆಂಟ್ ಈವೆಂಟ್ ಕೇಳ್ಬಹುದು 2 ಮಾರ್ಕ್ಸ್ಗೆ. ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ಗಳು ಇಲ್ಲಿ ಕೊಟ್ಟಿರುವಂತದ್ದು. ದೆನ್ ಸಿಂಪಲ್ ಪ್ರಾಬ್ಲಮ್ಗಳು ಕೂಡ 2 ಮಾರ್ಕ್ಸ್ ಒಳಗೆ ಬಂದೇ ಬರ್ತಾವೆ. ಇದರಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಇನ್ ಎ ಕಾಯಿನ್ ಟಾಸ್, ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಪ್ರೊಬ್ಯಾಬಿಲಿಟಿ ಏನ್ ಬರುತ್ತೆ ಅಂತ ಕೇಳಿದ್ರೆ ಕಾಯಿನ್ ಒಳಗಿರೋದ ಏನ 2 ನಿಮ್ಗೇನ ಔಟ್ಪುಟ್ಗಳು ಬರೋ ಸಾಧ್ಯತೆ ಐತಿ, ಹೆಡ್ ಮತ್ತು ಟೇಲ್. ಹಾಗಾಗಿ ಅವ್ರು ಕೇಳಿರೋದು ಹೆಡ್ ಆಗಿರೋದ್ರಿಂದ ಒಂದೇ ಹೆಡ್ ಇರ್ತೈತಿ ಒಂದು ಕಾಯಿನ್ ಒಳಗೆ. ಆನ್ಸರ್ ಏನದಕ್ಕೆ 1 divided by 2. ಸಿಮಿಲರ್ಲಿ 6th ಕ್ವಶನ್ ನೋಡ್ರಿ. 6th ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಐತಿ. ಚಾನ್ಸ್ ಆಫ್ ಟೇಲ್ ಇಫ್ ಹೆಡ್ ಈಸ್ ಈಕ್ವಲ್ ಟು 0.6. ಹೆಡ್ ಚಾನ್ಸಸ್ಗಳು ಎಷ್ಟೈತಿ ಅಂದ್ರೆ 0.6 ಐತಿ. ಟೇಲ್ ಚಾನ್ಸ್ ಏನು ಅಂತ ಕೇಳ್ಯಾರ ಅವರು. ಏನಿಲ್ಲ, ಚಾನ್ಸಸ್ ಏನಂತ ಹೇಳ್ತೀವಿ 1, ಓವರಾಲ್ ಅಂದ್ರೆ 1, ಟೋಟಲ್ ಅಂದ್ರೆ ಎಷ್ಟು 1 ಇರ್ತೈತಿ. ಯಾವುದೇ ಒಂದು ಪ್ರೊಬ್ಯಾಬಿಲಿಟಿ ಒಳಗಡೆ ರಿಸಲ್ಟ್ ಹೋಲ್ ಎಲ್ಲ ಔಟ್ಪುಟ್ಗಳದಂದ್ರೆ 1 ಅಂತ ಹೇಳ್ತೀವಿ. 1 ಒಳಗೆ ಹೆಡ್ 0.6 ಹೋದ್ರೆ ಟೇಲ್ ಎಷ್ಟು 0.4 ಇರತ್ತ. 7th ಕೂಡ ಪ್ರಾಬ್ಲಮ್ ಐತಿ. 7th ಪ್ರಾಬ್ಲಮ್ ಏನೈತಿ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ 5 in a dash ಎಷ್ಟು ಅಂತ ಕೇಳ್ಯಾರ.
ಯಾವುದು ಒಂದು ಡೈಸ್ ಥ್ರೋ ಮಾಡಿದಾಗ ನೀವು 5 ಬರುವ ಪಾಸಿಬಿಲಿಟೀಸ್ಗಳು ಎಷ್ಟು ಅಂತ ಕೇಳ್ಯಾರ. ಟೋಟಲ್ ಔಟ್ಪುಟ್ಗಳು ಎಷ್ಟು ಇರ್ತೈತ್ರಿ 6 1 to 6 ನಂಬರ್ ಇರ್ತಾವ. 5 ಅನ್ನೋದು ಎಷ್ಟು ಸಾರಿ ಇರ್ತೈತಿ, ಒಂದ ಸಾರಿ ಇರ್ತೈತಿ. ಹಾಗಾಗಿ ಆನ್ಸರ್ ಏನಿದಕ್ಕ 1/6. ಇಲ್ಲಿ ಆನ್ಸರ್ ಬಹಳಷ್ಟು ಶಾರ್ಟ್ ಆಗಿ ನಾನು ನಿಮ್ಗೆ ಕೊಟ್ಟೇನಿ. ಇದರದ ಸಪ್ರೇಟ್ 2 ಮಾರ್ಕ್ಸ್ ವಿಡಿಯೋಸ್ ಹಾಕೇನಿ ನಾನು, ಅದನ್ನ ನೀವು ನೋಡ್ಕೋರಿ. 8th one, probability of getting odd number on a dice. ಆಡ್ ನಂಬರ್ಗಳು ಎಷ್ಟು ಬರೋ ಸಾಧ್ಯತೆಗಳು ಇದೆ ಅಂತ ಹೇಳಿ ಕೇಳ್ಯಾರ. ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ಸ್. ಒಂದು ಡೈಸ್ ಒಳಗೆ ಒಟ್ಟು 6 ನಂಬರ್ ಇರ್ತಾವ. ಆಡ್ ನಂಬರ್ಗಳು ಬೆಸ ಸಂಖ್ಯೆಗಳು ಎಷ್ಟು ಇರ್ತಾವೆ 1 3 5 ಅಂದ್ರೆ 3 ಇರ್ತಾವ ಆಡ್ ನಂಬರ್ಗಳು. ಒಟ್ಟ 3 ಡಿವೈಡೆಡ್ ಬೈ 6 ಸಿಂಪ್ಲಿಫೈ ಮಾಡಿದ್ರೆ 1 ಡಿವೈಡೆಡ್ ಬೈ 2 ಬರುತ್ತ. 9th ಕ್ವಶನ್, 3 ರೆಡ್ ಅಂಡ್ 3 ವೈಟ್ ಬಾಲ್ಸ್, ಫೈಂಡ್ ದ ಪ್ರೊಬಬಿಲಿಟಿ ಆಫ್ ರೆಡ್. ಒಂದು ಬಾಕ್ಸ್ ಒಳಗ 3 ರೆಡ್ ಬಾಲ್ 3 ವೈಟ್ ಬಾಲ್ ಅದಾವ. ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್ ಎಷ್ಟು ಅಂತ ಹೇಳ್ತಾರ. ಇಲ್ಲಿ ಟೋಟಲ್ ಔಟ್ಪುಟ್ಗಳು ಅಂತಂದ್ರ ಇಲ್ಲಿ 3 + 3 ಅಂದ್ರೆ 6 ಆತ. ರೆಡ್ ಇರುವ ಎಷ್ಟು 3 ಅಂದ್ರೆ 3 ಡಿವೈಡೆಡ್ ಬೈ 6 ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ 1 ಡಿವೈಡೆಡ್ ಬೈ 3 ಬರ್ತೈತಿ. 10th ಕ್ವಶನ್, ಪ್ರೊಬಬಿಲಿಟಿ ಆಫ್ ಫಿಮೇಲ್ ಬರ್ತ್. ಫಿಮೇಲ್ ಬರ್ತ್ ಆದಾಗ ಜೆಂಡರ್ 2 ಸಾಧ್ಯತೆಗಳು, ಒಂದು ಮೇಲ್ ಫಿಮೇಲ್. ಹಾಗಾಗಿ ಔಟ್ಪುಟ್ ಎಷ್ಟು ಟೋಟಲ್ 2 ಔಟ್ಪುಟ್ ಅಂದ್ರೆ 1 ಡಿವೈಡೆಡ್ ಬೈ 2 ಅಂತ ನೀವು ಬರಿಬೇಕು. ತಳಗ ಔಟ್ಪುಟ್ ತಗೋಬೇಕು, ಮ್ಯಾಗ ಏನ ಇವೆಂಟ್ ತಗೋಬೇಕು. 5th ಯೂನಿಟ್ ಮೇಲೆ ನಾವು ಕ್ವಶನ್ಸ್ ಗಳನ್ನ ನೋಡೋದಾದ್ರೆ, ವಾಟ್ ಈಸ್ ಸ್ಕ್ಯೂನೆಸ್ ಅನ್ನುವಂಥದ್ದು ಅಥವಾ ಡಿಫೈನ್ ಸ್ಕ್ಯೂನೆಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ ಈ ಯೂನಿಟ್ ಮೇಲೆ. ದೆನ್ ಸೆಕೆಂಡ್ ಕ್ವಶನ್, ನೇಮ್ ದ ಟೈಪ್ಸ್ ಆಫ್ ಸ್ಕ್ಯೂನೆಸ್. ಪಾಸಿಟಿವ್, ನೆಗೆಟಿವ್ ಮತ್ತು ಸಿಮೆಟ್ರಿಕ್ ಸ್ಕ್ಯೂನೆಸ್ ಅಂತ ಬರಿಬೇಕು. ಫೈನ್ ಮೂಮೆಂಟ್ಸ್ ಅಥವಾ ವಾಟ್ ಈಸ್ ಮೂಮೆಂಟ್ಸ್ ಅನ್ನೋದು. ಫೈಂಡ್ ಬ್ಲೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಫ್ Q1 is equal to 39, median is equal to 42, Q3 is equal to 48. ಬ್ಲೌಲೇಸ್ ದ ಕೋಎಫಿಷಿಯಂಟ್ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಫಾರ್ಮುಲಾ ಬರೀರಿ, Q3 + Q1 - 2 median divided by Q3 - Q1 ಸಿಂಪ್ಲಿಫೈ ಮಾಡಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಬರೀರಿ. ಆನ್ಸರ್ 0.33 ಬರ್ತೈತಿ. ಡಿಫೈನ್ ಕೆಲ್ಲಿಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಮತ್ತು ಇದ್ರ ಜೊತೆಗೆ ಇದ್ರ ಫಾರ್ಮುಲಾನು ಕೂಡ ನೀವು ನೋಡ್ಕೊಂಡು ಇರ್ಬೇಕಾಗಿರ್ತೈತಿ. ದೆನ್ ಫಾರ್ಮುಲಾ ಕೂಡ ಡಿಸ್ಪ್ಲೇ ನಿಮ್ಗೆ ಮಾಡೀನಿ 6th ಕ್ವಶನ್ ಒಳಗೆ, ಇದು ಕೂಡ ಸರಿಯಾಗಿ ನೀವು ನೋಡ್ಕೋರಿ. 7th one ನೋಡ್ರಿ, ಸ್ವಲ್ಪ ಡಿಫ್ರೆಂಟ್ ಐತಿ. ಇಫ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು 0 ಇತ್ತು ಅಂತಂದ್ರೆ ಅದಕ್ಕೆ ಏನ್ ಅಂತ ಕರಿತೀವಿ ಅದನ್ನ ಕಮೆಂಟ್ ಮಾಡ್ರಿ ಅಂತ ಹೇಳ್ಯಾರ. ಈ ಡಿಸ್ಟ್ರಿಬ್ಯೂಷನ್ ಈಸ್ ಎ ಸೈಮೆಟ್ರಿಕ್ ಅಂತ ನಾವು ಬರಿಬೇಕು. ಇಟ್ ಇಸ್ ಸೈಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಬರಿಬೇಕಾಗ್ತೈತಿ. ದೆನ್ ಇಫ್ ಮೀನ್ ಇಸ್ ಈಕ್ವಲ್ ಟು ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್, ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಆನ್ಸರ್ಗೆ ಏನ್ ಬರಿಬೇಕು 0 ಅಂತ ಬರಿಬೇಕು. ಮೀನ್ ಮೀಡಿಯನ್ ಮೋಡ್ ಎಲ್ಲ ಈಕ್ವಲ್ ಟು ಇದ್ದಾಗ ಏನಂತ ಕರಿಬೇಕು 0. ದ ಡಿಸ್ಟ್ರಿಬ್ಯೂಷನ್ ಪರ್ಫೆಕ್ಟ್ಲಿ ಸೈಮೆಟ್ರಿಕ್ ಅಂತ ಬರಿಬೇಕು. ಇವಿಷ್ಟು ಈ ವರ್ಷದ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಬಹಳಷ್ಟು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿದಾವ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸ್ಪೆಷಲ್ ಥ್ಯಾಂಕ್ಸ್ ಟು ಕಾಂಟ್ರಿಬ್ಯೂಟರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.